ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ಪಾರ್ಥಾಯ ಪ್ರತಿಬೋಧಿತಾಂ ಭಗವತಾಂ ನಾರಾಯಣೇನ ಸ್ವಯಂ ವ್ಯಾಸೇನ ಗ್ರಥಿತಾಂ ಪುರಾಣಮುನಿನಾಂ ಮಧ್ಯೆ ಮಹಾಭಾರತಾಂ ಅದ್ವೈತಾಮೃತವರ್ಷಿಣೀಂ ಅಷ್ಟಾದಶಾಧ್ಯಾಯಿನೀಂ ಅಂಬ ತ್ವಾಮನುಸಂದಧಾಮಿ ಭಗವದ್ಗೀತೆ ಭವದ್ವೇಷಿಣೀ. ನಮಸ್ಕಾರ. ನಾನು ಲಕ್ಷ್ಮೀನಾರಾಯಣ್ BV ಕೌಶಿಕ್ ಸಪ್ತಬಿಂದು ಯೋಗ ಮಂದಿರ, ಶಿವಮೊಗ್ಗ. ಕನ್ನಡದ ಶ್ರೇಷ್ಠರೇ, ನಾರಾಯಣನಿಗೂ ಮನುಜರೊಳಗುತ್ತಮನಾದ ನರನಿಗೂ ಸರಸ್ವತೀ ದೇವಿಗೂ ವ್ಯಾಸರಿಗೂ ನಮಸ್ಕರಿಸಿ ಜಯ ಅಂದರೆ ಮಹಾಭಾರತ, ಆ ಮಹಾಭಾರತದೊಳಗಿನ ಶ್ರೀಮದ್ ಭಗವದ್ಗೀತೆಯ ಸಾದ್ಯಂತ ಸಾರವನ್ನು ತಮ್ಮ ಮುಂದೆ ನಿರೂಪಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸ್ವಯಂ ಶ್ರೀಮನ್ನಾರಾಯಣನಿಂದಲೇ ಪ್ರಾರ್ಥನೆಗೆ ಬೋಧಿಸಲ್ಪಟ್ಟ, ವ್ಯಾಸ ಮಹಾಮುನಿಗಳಿಂದ ಗ್ರಂಥಿಸಲ್ಪಟ್ಟ 18 ಅಧ್ಯಾಯಗಳಿಂದ ಅನುಸಂಧಾನ ಮಾಡಿ ಭವತಾರಿಣಿಯಾದ ಭಗವದ್ಗೀತೆಯನ್ನು ಸಾದ್ಯಂತವಾಗಿ ತಮ್ಮ ಮುಂದೆ ಪ್ರಸ್ತುತಪಡಿಸಲು ಭಗವದ್ಗೀತೆಯು ಭಗವಂತನ ಶ್ರೀಮುಖದಿಂದ ಬರಲು ಕಾರಣವಾದ ಮಹಾಭಾರತದ ಯುದ್ಧವು ಯಾಕೆ ಶ್ರೀಕೃಷ್ಣನಿಂದಲೇ ಪ್ರಚೋದಿಸಲ್ಪಟ್ಟಿತು ಅನ್ನುವ ಸಂಗತಿಗಳನ್ನು ತಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ. ಶ್ರೀಕೃಷ್ಣ ತನ್ನೆಲ್ಲ ಸಂಧಾನದ ಪ್ರಯತ್ನಗಳನ್ನೆಲ್ಲ ಮಾಡಿ ನಿಸ್ಸಹಾಯಕನಾದನಂತನಾಗಿ ಹೀಗೆ ಹೇಳ್ತಾನೆ. ಮಹಾಭಾರತ ಗ್ರಂಥದ 150ನೇ ಅಧ್ಯಾಯ ಭಗವದ್ಧ್ಯಾನ ಪರ್ವದ 21ನೇ ಶ್ಲೋಕದಲ್ಲಿ, ನ ತೇ ರಾಜ್ಯಂ ಪ್ರಯಚ್ಛಂತಿ ವಿನಾ ಯುದ್ಧೇನ ಪಾಂಡವ ವಿನಾಶಹೇತವಃ ಸರ್ವೇ ಪ್ರತ್ಯುಪಸ್ಥಿತಮತ್ಯವ್ವ ತಮೃತ್ಯವ್ವ. ಪಾಂಡವನೇ, ಯುದ್ಧದ ಹೊರತಾಗಿ ಅವರು ನನಗೆ ರಾಜ್ಯವನ್ನು ಕೊಡುವುದಿಲ್ಲ. ಅವರೆಲ್ಲರೂ ಲೋಕದ ವಿನಾಶಕ್ಕೆ ಕಾರಣರಾಗಿದ್ದಾರೆ. ಮೇಲಾಗಿ ಅವರೆಲ್ಲರಿಗೂ ಅವಸಾನ ಕಾಲ ಸನ್ನಿಹಿತ ಆಗಿದೆ ಅಂತ ಶ್ರೀಕೃಷ್ಣನೇ ನಿರ್ಧಾರಿತ ಮಾತಲ್ಲಿ ಹೇಳ್ತಾನೆ. ಭಗವದ್ಗೀತೆಯ ಕುರಿತು ಅನೇಕ ತುಮಲಗಳು, ಕನ್ಫ್ಯೂಷನ್ಗಳು ಯಾಕೆ, ಮತ್ತು ಆ ಕನ್ಫ್ಯೂಷನ್ಗಳನ್ನು ಹೇಗೆ ನಿವಾರಿಸಿಕೊಳ್ಳೋದು, ಶ್ರೀಮದ್ ಭಗವದ್ಗೀತೆಯ ತತ್ವಾಮೃತಗಳು ನಮಗೆಲ್ಲರಿಗೂ ಯಾಕೆ ಬಹಳ ಶ್ರೇಷ್ಠವಂತವಾಗಿ ಯುವಕರಿಗೂ ಹಿರಿಯರಿಗೂ ಯುವತಿಯರಿಗೂ ಮಾರ್ಗದರ್ಶಕವಾಗಿ ಯಾವ ಕಾಲಕ್ಕೂ ಪ್ರಸ್ತುತವಾಗಿರುವುದು ಹೇಗೆ ಎಂಬುದನ್ನು ತಮಗೆ ವಿವರಣಾತ್ಮಕವಾಗಿ ಇನ್ನು ಮುಂದೆ ನನ್ನ ಎಲ್ಲ ಸಂಚಿಕೆಗಳಲ್ಲಿ ಮುಂದೆ ಇಡಲು ಶ್ರೀಕೃಷ್ಣ ಜನ್ಮಾಷ್ಟಮಿಯ ಈ ದಿನದಿಂದ ಪ್ರಾರಂಭಿಸಲು ಶ್ರೀಕೃಷ್ಣನು ಪ್ರೇರಣೆಯನ್ನು ನನಗೆ ಕೊಟ್ಟಿದ್ದಾನೆ ಅನ್ನುವ ಮನೋಭಾವದಿಂದ ತಮ್ಮ ಮುಂದೆ ನಿವೇದಿಸಲು ಬಯಸುತ್ತೇನೆ. ಮಾನ್ಯರೇ, ಋಗ್ವೇದ, ಯಜುರ್ವೇದ, ಸಾಮವೇದ ಮತ್ತು ಅಥರ್ವಣ ವೇದಗಳ ಪಾರದರ್ಶಿಕೆಗಳಾದ ಉಪನಿಷತ್ತುಗಳೆಂದೇ ಹೆಸರು ಹೇಳುವ ಭಗವದ್ಗೀತೆಯನ್ನು ಭಗವದ್ಗೀತಾಸು ಉಪನಿಷತ್ಸು ಎಂದೇ ಹೇಳಲಾಗುತ್ತೆ. ಜೊತೆಯಲ್ಲಿಯೇ 5ನೇ ವೇದ ಎಂದೇ ಕರೆಸಿಕೊಳ್ಳಲಾಗುವ ಶ್ರೀಮದ್ ಭಗವದ್ಗೀತೆ ಎಂಬುದು ಮಹಾಭಾರತದ ಮಹಾಸಂಗ್ರಾಮದ ಆರಂಭದಲ್ಲಿಯೇ ಶ್ರೀಕೃಷ್ಣನು ಗಾಂಡೀವಿ ಅಂತಲೇ ಹೆಸರಾದ 3 ಲೋಕದ ಗಂಡನೆಂದೇ ಅಭಿವ್ಯಕ್ತಿಯಾದ ಅರ್ಜುನನಿಗೆ ಉಪದೇಶಿಸಲ್ಪಟ್ಟ ಉಪದೇಶಾಮೃತ ಸಾರ. 18 ಅಕ್ಷೋಹಿಣಿ ಸೈನ್ಯದ ಮಧ್ಯದಲ್ಲಿ ಆ ಕೌರವನ 11 ಅಕ್ಷೋಹಿಣಿ ಶತ್ರುಭಾವದ ಸೈನ್ಯವನ್ನೆಲ್ಲ ತನ್ನ ಬಾಣಗಳಿಂದಲೇ ನಾಶ ಮಾಡುವ ಮಹೋತ್ಕಟ ಆಕಾಂಕ್ಷೆಯಿಂದ ತನ್ನ ಗಾಂಡೀವವನ್ನು ಎತ್ತಿ ಹಿಡಿದ ಆ ಅರ್ಜುನ. ಈ ಗಾಂಡೀವ ಅನ್ನೋದು ಅಗ್ನಿದೇವನ ಧನಸ್ಸು. ಒಮ್ಮೆ ಅಗ್ನಿದೇವನಿಗೆ ಭಯಂಕರವಾಗಿ ಹಸಿವಾಯಿತಂತೆ. ನಾವು ಹೋಮ ಮಾಡುವಾಗ, ಯಜ್ಞ ಮಾಡುವಾಗ ನಾವು ಹವಿಸನ್ನು ಕೊಟ್ಟು ಅಗ್ನಿದೇವನನ್ನು ಸಂಪ್ರೀತ ಮಾಡುತ್ತೇವೆ. ಅದು ನಮ್ಮ ಕೈಲಿ ಆಗೋದು. ಬಹಳ ತುಪ್ಪ, ಇಷ್ಟಿಷ್ಟೇ ತುಪ್ಪ, ಇಷ್ಟಿಷ್ಟೇ ಅರ್ಘ್ಯ, ಇಷ್ಟಿಷ್ಟೇ ಸಮಿತ್ತುಗಳು, ಹೀಗೆ ಅದನ್ನು ಅಗ್ನಿಯನ್ನು ಉರಿಸಿ ಅವನಿಗೆ ಸಮಿತ್ತುಗಳನ್ನು ನೀಡಿ ಹವಿಸನ್ನು ನೀಡ್ತೀವಿ. ಆದರೆ ಅವನಿಗೆ ಒಮ್ಮೆ ಭಯಂಕರವಾದ ಹಸಿವಾಯಿತಂತೆ. ಆ ಅಗ್ನಿದೇವನಿಗೆ ಹಸಿವಾದರೆ ಆ ದೇವರಿಗೆ ಹೊಟ್ಟೆ ತುಂಬಿಸೋರು ಯಾರು?
ಹೀಗೆ ಆಗ ಕೃಷ್ಣನೇ ಅರ್ಜುನನಿಗೆ ಅತಿ ಘೋರ ಅರಣ್ಯವಾದ ಕಾಂಡವ ವನವನ್ನು ಅಗ್ನಿಯು ಸಂಪೂರ್ಣವಾಗಿ ದಹಿಸುತ್ತಾನೆ. ಅವನು ದಹಿಸಲು ಸಹಕರಿಸು ಅಂತ ಅನುಮತಿ ನೀಡಿದ ಅರ್ಜುನನಿಗೆ. ಅಗ್ನಿಯು ಸಂಪೂರ್ಣವಾಗಿ ದಹಿಸಲು ಸಹಕರಿಸು ಅಂತ ಅನುಮತಿ ನೀಡಿದ ಅಗ್ನಿದೇವನು ಕಾಂಡವ ವನವನ್ನು ಸಂಪೂರ್ಣವಾಗಿ ದಹಿಸಲು ಆರಂಭ ಮಾಡಿದ್ದೇ ತಡ. ಆಗ ಏನಾಯಿತು ಗೊತ್ತಾ? ಆ ಘೋರಾರಣ್ಯದಲ್ಲಿ ವಾಸವಾಗಿದ್ದ ನಾಗ ತಕ್ಷಕ ಇಂದ್ರನ ಮೊರೆ ಹೋದ. ಆಗ ಏನಾಯಿತು? ಇಂದ್ರನ ದಯದಿಂದ ಮರುತನು ಅತಿ ಭಯಂಕರವಾಗಿ ಮಳೆ ಸುರಿಸಿದ. ಅರ್ಜುನ ತನ್ನ ಬಾಣಗಳಿಂದಲೇ ಗಾವುದ ಅಂದರೆ 1000 ಎಕರೆಗಳಷ್ಟು ದೊಡ್ಡದಾದ ಕಾಂಡವ ವನವನ್ನು ಮೇಲೆ ಮುಚ್ಚಿ ಒಂದು ಹನಿಯು ಬೀಳದಂತೆ ಮುಚ್ಚಿ ಹಾಕಿದನಂತೆ. ಸಂಪೂರ್ಣವಾಗಿ ಉರಿದ ಅರಣ್ಯ ಅಗ್ನಿದೇವನ ಹೊಟ್ಟೆ ತಣ್ಣಗಾಗಿಸಿದಂತೆ. ನೋಡಿ, ಸಂಪ್ರೀತನಾದ ಅಗ್ನಿದೇವನು ಅರ್ಜುನನಿಗೆ ತನ್ನ ಉಜ್ವಲವಾದ ಗಾಂಡೀವ ಧನಸ್ಸನ್ನು ಅಕ್ಷಯ ತುಣೀರವನ್ನು ದಯಪಾಲಿಸಿದನಂತೆ. ಅಂದರೆ ಆ ಬತ್ತಳಿಕೆಯಿಂದ ಎಷ್ಟು ಬಾಣಗಳನ್ನು ಪ್ರಯೋಗ ಮಾಡಿ ಖಾಲಿ ಮಾಡಿದರೂ ಮತ್ತೆ ಬಾಣಗಳು ಸೃಷ್ಟಿಸುವಂತಹ ಬತ್ತಳಿಕೆ ಅಕ್ಷಯ ತುಣೀರ. ಇಂತಹ ಧನುಸ್ಸನ್ನು ಹಿಡಿದು ಯುದ್ಧ ಮಾಡುತ್ತೇನೆ ಅನ್ನೋ ಸಂಕಲ್ಪ ಹೊಂದಿದ್ದ ಅರ್ಜುನನಿಗೆ ಶ್ರೀಕೃಷ್ಣನು ಹೇಳಿದ 18 ಮಹಾದ್ಭುತ ಸತ್ಯಾರ್ಥ ವಿಷಯಗಳನ್ನು ಸ್ವಾರಸ್ಯವನ್ನು ವ್ಯಾಸ ಮಹರ್ಷಿಗಳು 18 ಅಧ್ಯಾಯಗಳ ಮೂಲಕ ನಮಗೆಲ್ಲ ಉಣಬಡಿಸಿದ್ದಾರೆ. ಯೋಗ ಎಂದರೆ ನಾವೆಲ್ಲ ಯೋಗಾಸನ, ಪ್ರಾಣಾಯಾಮ, ಅದೇನೋ ಧ್ಯಾನ ಅಂತ ಮಾತ್ರ ತಿಳ್ಕೊಂಡಿರ್ತೀವಿ ಅಲ್ವಾ? ಈಗ ನೋಡಿ, ಯೋಗವೆಂಬುದು ಆಕಾಶದಷ್ಟು ಅಗಲವಾಗಿರುವುದನ್ನು, ದೊಡ್ಡದಾಗಿರುವುದನ್ನು ಭಗವದ್ಗೀತೆಯಲ್ಲಿ ಅಧ್ಯಾಯಗಳ ರೂಪದಲ್ಲಿ ಬರುವ ಯೋಗಗಳನ್ನು ಈಗ ನೋಡೋಣ. ಅದು ಯೋಗ ಅಂತಲೇ 18 ಯೋಗ ಪ್ರಸ್ತಾವ ಅಂತಲೇ ಹೇಳ್ತಾರೆ. ಒಂದು ಅರ್ಜುನ ವಿಷಾದ ಯೋಗ, ಸಾಂಖ್ಯ ಯೋಗ, ಕರ್ಮಯೋಗ, ಜ್ಞಾನ ಕರ್ಮ ಸನ್ಯಾಸ ಯೋಗ, ಆತ್ಮ ಸಂಯಮ ಯೋಗ, ಜ್ಞಾನ ವಿಜ್ಞಾನ ಯೋಗ, ಅಕ್ಷರ ಬ್ರಹ್ಮ ಯೋಗ, ರಾಜವಿದ್ಯಾ ರಾಜಗುಹ್ಯ ಯೋಗ, ವಿಭೂತಿ ಯೋಗ, ವಿಶ್ವರೂಪ ದರ್ಶನ ಯೋಗ, ಭಕ್ತಿ ಯೋಗ, ಕ್ಷೇತ್ರ ವಿಭಾಗ ಯೋಗ, ಗುಣತ್ರಯ ವಿಭಾಗ ಯೋಗ, ಪುರುಷೋತ್ತಮ ಯೋಗ, ದೈವಾಸುರ ಸಂಪದ್ ವಿಭಾಗ ಯೋಗ, ಶ್ರದ್ಧಾತ್ರಯ ವಿಭಾಗ ಯೋಗ ಮತ್ತು ಮೋಕ್ಷ ಸನ್ಯಾಸ ಯೋಗ. ಭಗವದ್ಗೀತೆಯು ನೈಜವಾದ ಸಾರ್ಥಕ ಬದುಕಿನ ಕಲೆಯನ್ನು ತಿಳಿಸುತ್ತದೆ. ಮಾನವನ ನಿಜವಾದ ಕರ್ತವ್ಯವೇನು ಎಂಬುದನ್ನು ತಿಳಿಸುತ್ತೆ. ಪುರಾತನ ಯೋಗ ವಿಜ್ಞಾನವೇ ಭಗವದ್ಗೀತೆ ಅಂತ ಲೋಕಮಾನ್ಯ ಟಿಳಕ್ ಅವರು ಹೇಳ್ತಾರೆ. ಸ್ವಾಮಿ ವಿವೇಕಾನಂದ ಅವರು ಹೇಳ್ತಾರೆ, ವೇದಾಂತ ಎಂಬ ಸುಂದರ ಉದ್ಯಾನದಲ್ಲಿ ಉಪನಿಷತ್ತುಗಳು ಎಂಬ ಪುಷ್ಪಗಳಿಂದ ತಯಾರಿಸಿದ ಪುಷ್ಪಗುಚ್ಛವೇ ಶ್ರೀಮದ್ ಭಗವದ್ಗೀತೆ ಅಂತ. ಪ್ರಪಂಚದ ಸಾಹಿತ್ಯ ರಾಶಿಯಲ್ಲೆಲ್ಲ ಹಿಂದೂಗಳಿಗೆ ಮಾತ್ರವಲ್ಲದೆ ಎಲ್ಲ ಮಾನವ ಜನಾಂಗಕ್ಕೆ ಧರ್ಮದ ಗಣಿಯಾದ ಭಗವದ್ಗೀತೆಯಂತಹ ಗೀತೆ ಮತ್ತೊಂದು ಇಲ್ಲ ಅಂತ ಮದನ ಮೋಹನ ಮಾಳವೀಯ ಅವರು ಹೇಳ್ತಾರೆ. ಪ್ರತಿಯೊಬ್ಬ ಮನುಷ್ಯನೂ ಅರ್ಜುನ ಕಾಯಿಲೆಗೆ ಒಳಗಾಗುತ್ತಾನೆ. ಅದಕ್ಕೆ ಶ್ರೀಕೃಷ್ಣ ಚಿಕಿತ್ಸೆಯೇ ಔಷಧ ಅಂತ ಚಿನ್ಮಯಾನಂದ ಆಶ್ರಮದ ಸ್ವಾಮಿ ರೂವಾರಿ ಶ್ರೀ ಚಿನ್ಮಯಾನಂದ ಅವರು ಹೇಳ್ತಾರೆ. ಏನು ಆ ಅರ್ಜುನ ಕಾಯಿಲೆ? ಏನದು ಶ್ರೀಕೃಷ್ಣ ಚಿಕಿತ್ಸೆ? ನಾವು ಕೂಡ ಮಹಾಮಹಿಮನೇ ಆದ ಅರ್ಜುನ ಕಾಯಿಲೆಗೆ ಯಾವಾಗಲೂ ಬಲಿಯಾಗಿ ಬಿಟ್ಟಿರ್ತೇವೆ ಅಲ್ವಾ? ಹಾಗಾದರೆ ಆ ಅರ್ಜುನ ಕಾಯಿಲೆ ಅಂದರೆ ಏನು? ಶ್ರೀಕೃಷ್ಣ ಚಿಕಿತ್ಸೆ ಅಂದರೆ ಏನು? ಅಂದರೆ ಮಹಾಭಾರತದ ಯುದ್ಧಕ್ಕೆ ಪಾಂಡವರು ಕೌರವರು ತಯಾರಾದಾಗ ಅರ್ಜುನ ಮಹಾದ್ಯುತ್ಸಾಹದಿಂದ ರಥವೇರಿ ಬರ್ತಾನೆ. ತನ್ನನ್ನು ಉದ್ಧರಿಸಿದ ಪರಮಾತ್ಮನಾದ ಶ್ರೀಕೃಷ್ಣನನ್ನು ಕೂಡ ತನ್ನ ಸಾರಥಿ, ಡ್ರೈವರ್ ಅಂತಾನೆ ಭಾವಿಸಿಕೊಂಡಿರ್ತಾನೆ. ಅದು ಯಾಕಂದರೆ ಅವನ ಯುದ್ಧೋತ್ಸಾಹ, ಪರಮೋತ್ಸಾಹ. ಬಿಲ್ವಿದ್ಯೆಯಲ್ಲಿ 3 ಲೋಕದಲ್ಲಿ ತನ್ನನ್ನು ಯಾರೂ ಸೋಲಿಸಲಾರರು, ತನ್ನೆದುರಿಗೆ ಯಾರೂ ನಿಲ್ಲಲಾರರು ಎಂಬ ಅಹಂಭಾವ. ಈ ಅಹಂಭಾವವೇ ಯುದ್ಧದ ಅಂತರ್ಗತ ಭೀಕರತೆಯ ಅರಿವು ಆ ತತ್ಕ್ಷಣದಲ್ಲಿ ಗಮನಕ್ಕೆ ಬಾರದೇ ಹೋಗಿತ್ತು ಅವನಿಗೆ. ಮಹಾಪಂಡಿತನಾದ ಅರ್ಜುನನಿಗೆ ಆಗದೇ ಹೋಗಿತ್ತು. ಇಂತಹ ಕನ್ಫ್ಯೂಷನ್ಗಳು ಇಂಗ್ಲಿಷ್ ನಾಟಕಕಾರ ಶೇಕ್ಸ್ಪಿಯರ್ನ ಹೀರೋ ಹ್ಯಾಮ್ಲೆಟ್ಗೆ ಕೂಡ ಆಗಿತ್ತು. ಹಾಗೆ ಆ ಹ್ಯಾಮ್ಲೆಟ್ನ ಸಾಲಿಲೋಪಿ ಅಂದರೆ, ನಾಟಕದಲ್ಲಿ ಸಾಲಿಲೋಪಿ ಅಂದರೆ ಒಬ್ಬೊಬ್ಬನೇ ರಂಗದ ಮೇಲೆ ಮಾತನಾಡೋದು, ಅಂದರೆ ಸೊಗತ ಮಾತು. ಟು ಬಿ ಆರ್ ನಾಟ್ ಟು ಬಿ ಎಷ್ಟು ವರ್ಲ್ಡ್ ಫೇಮಸ್ ಆಗಿದೆ ಅಲ್ವಾ?
ಹಾಗೆಯೇ ಶೇಕ್ಸ್ಪಿಯರ್ನ ಇನ್ನೊಂದು ನಾಟಕದ ಹೀರೋ ಕರಾಯಲ್ಲೇನಸ್ಗೆ ಕೂಡ ಇಂತಹ ದಿಗ್ಭ್ರಮೆ ಒಳಗಾಗಿದ್ದು ಮತ್ತೆ ತನ್ನ ಸ್ವಜನರ ಸಹಾಯದಿಂದ ರಾಜನಾದ. ಇಂತಹ ಕರ್ತವ್ಯ ಮೋಹದ ಬಲೆಗೆ ಬಿದ್ದವರ ಮಹಾತ್ಮರ ಕಥೆಯೂ ಇದೆ ಅಂತಾರೆ ಬಾಲಗಂಗಾಧರ ತಿಲಕ್ ಅವರು. ಈ ಅರ್ಜುನ ಯಾರು ಅಂದರೆ ಅವನ ಇನ್ನೊಂದು ಹೆಸರು ಪಾರ್ಥ ಅಂತ. ಅವನು ಪೃಥೆಯ ಮಗ. ಪೃಥೆ ಅಂದರೆ ಕುಂತಿಯ ಇನ್ನೊಂದು ಹೆಸರು. ಕುಂತಲ ಅನ್ನೋದು ದೇಶದ ಹೆಸರು. ಅದು ಆಗ ಗುರ್ಜರ ಅಥವಾ ಗುಜರಾತ್ನ ಉತ್ತರ ಭಾಗದ ಪ್ರದೇಶದಲ್ಲಿತ್ತು ಮಹಾಭಾರತದ ಕಾಲದಲ್ಲಿ. ಅಂದರೆ ಕುಂತಿ ಭೋಜನಿಗೆ ಮಕ್ಕಳಿರಲಿಲ್ಲ. ಅವನ ಸೋದರ ಮಾವನ ಮಗನಾದ ಶೂರಸೇನನು ತನ್ನ ಮಗಳನ್ನು ಕುಂತಿ ಭೋಜನಿಗೆ ಕೊಟ್ಟಾಗ ಆ ಪೃಥೆಯು ಕುಂತಿ ಆದಳು. ಅರ್ಜುನ, ಹ್ಯಾಮ್ಲೆಟ್, ಕರಾಯಲೇನಸ್ರಂತಹ ಪುರಾಣದ ಹೀರೋಗಳಿಗೆ ಹೀಗೆ ದಿಗ್ಭ್ರಮೆ, ಕನ್ಫ್ಯೂಷನ್ ಆದರೆ ನಮ್ಮಂಥವರ ಕಥೆಯೇನೂ ಅಲ್ವಾ? ಆದ್ದರಿಂದ ನಮಗೆಲ್ಲ ಶ್ರೀಕೃಷ್ಣನ ಕೃಷ್ಣ ಚಿಕಿತ್ಸೆ ಬಹಳ ಅತ್ಯಗತ್ಯವಾಗಿದೆ. ಈ ಚಿಕಿತ್ಸೆಯನ್ನು ನಾನು ಈ ನನ್ನ ಮುಂದಿನ ಎಲ್ಲ ವಿಡಿಯೋಗಳ ಸಂಚಿಕೆಗಳ ಮೂಲಕ ತಿಳಿಸ್ತಾ ಹೋಗ್ತೇನೆ. ದಯವಿಟ್ಟು ನನ್ನ ಎಲ್ಲ ಸಂಚಿಕೆಗಳ ಅನ್ನೂ ಸಂಪೂರ್ಣವಾಗಿ ನೋಡಿ. ನಮಸ್ಕಾರ.